ಚಿಕನ್ ಉಂಡೆ ಒಂದು ಪಾವು ಕಳ್ಳೆ ಒಂದು ಪಾವು ಅಕ್ಕಿ ಕಜ್ಜಾಯ 2 ಪಾವು. ಯಾವ್ದು ಮೊದಲು ಮೇಲಕ್ಕೆ ಬಿಡಬೇಕು? ಅಜ್ಜಿ 2 ಸೇರು ಹಾಕಿಲ್ಲ ಅಂದಲ್ಲ ಅಜ್ಜಿ. ಹಾಯ್, ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಇವತ್ತು ಚಕ್ಲಿ ನಿಪ್ಪಟ್ಟು ಮಾಡುವಂಥ ದಿನ. ಇವತ್ತಿನ ಸ್ಪೆಷಲ್ಲು ಆಗಿರ್ತದೆ. ನೋಡಮ್ಮ, ಎಲ್ಲನೇ ಅದ ಇಕ್ಬೇಕು, ಈಗ ರೆಡಿ ಮಾಡಬೇಕು. ಏಯ್ ಯಾವಂತ ಅವನು ಇಲ್ಲಿ ಎಲ್ಲಿ ಮನೆಗೆ ಹಂಗೆ ಹಂಗೆ ಗಾರೆ ನೆಲದಲ್ಲಿ ಬಿದ್ಕ ಓದಾಡ್ತಾ ಇರೋದು. ಅಲ್ಲಿ ಹಾಸಿಗೆ ಮೇಲೆ ಮಲ್ಗಾಯ್ತು, ನಿದ್ದೆ ಮಾಡಾಯ್ತು. ಈಗ ಇಲ್ಲೊಂದು ರೌಂಡ್ ಬಂದವನೆ, ಮರಿ ನಿದ್ದೆ ಅಂತಾರೆ ನಮ್ಮ ಕಡೆ, ಹಳ್ಳಿ ಕಡೆ. ಅಲ್ಲೊಂದು ರೌಂಡು ನಿದ್ದೆ ಮಾಡ್ಕೊ ಬಂದ್ಬಿಟ್ಟು ಇಲ್ಲೊಂದು ರೌಂಡ್ ಹಿಂಗೆ ಬಿದ್ಕ ಓದಾಡಿದ್ರೆ ಮರಿ ನಿದ್ದೆ ಅಂತಾರೆ. ಮರಿ ನಿದ್ದೆ ಮಾಡ್ತದೀಯಾ ಕುರಿ? ಕಳ್ಕುರಿ, ಬಿಳಿ ಕುರಿ. ಹೊಡೆದಾಕ್ಬಿಡ್ತಾನೆ ಈಗ ಬಂದರೆ. ಎಲ್ಲ ತಾರಿಸಿ ಬೆಳಗ್ಗೆ ಎಲ್ಲ ಆಗದೆ, ಎಲ್ಲ ಬಟ್ಟೆ ಎಲ್ಲ ನಿದ್ದೆನೇ ಮಾಡಿಲ್ಲ. ಎಲ್ಲ ಇಲ್ಲೆಲ್ಲ ಗುಡಿಸಿ ತೊಪ್ಪೆ ತಗೊಬಂದು ಎಲ್ಲನೇ ತಾರಿಸಿ ಬಟ್ಟೆ ಎಲ್ಲನೂ ಒಗೆದು ಪಾತ್ರೆ ಎಲ್ಲನೇ ತೊಳೆದು ಮಡಗಿ ಹಳೆ ಬಟ್ಟೆ ಎಲ್ಲನೂ ಕುಕ್ ಹಾಕಿ ಇಲ್ಲಿ ಹೊರಗಡೆ ಎಲ್ಲ ತೊಳೆದು ಈಗ ಅಜ್ಜಾರಿ ಎಲ್ಲ ತೊಳೆದು ರೆಡಿ. ಅಲೆ ಸುಮಾರು ಎಲ್ಲರ ಮನೇಲೂ ಅಲೆ ಆಗೋಯ್ತು. ಸುಮಾರು ಜನ ಮಾಡಿಬಿಟ್ಟವ್ರೆ ತಿಂಡಿಯ. ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಮಾಡುವಂಥದ್ದು. ಮಳೆ ಮಧ್ಯಾಹ್ನ ಓದಿತ್ತು, ಮುಂದ್ಗಳಿಗೆ ಮಳೆ ಹೋಯ್ತಪ್ಪ. ಎಷ್ಟು ಹೋಯ್ತು? 3 ದಿನ ಹೋಯ್ತಾ? ಓ ಆಯಿತು ಬಿಡವ. ಅಂದ್ಕೊಂಡೆ ಒತ್ನಂತ ಇದಿ ಸವಿತಂಗೆ ಅಂದ್ಲು. ಒತ್ನಂತೆ ಸೋರ್ಲಾಕಿ ಆಮೇಲೆ ಹೋಗಿ ಹೊಡಿಸ್ಬೇಕು ಅಂತ ಅಂದ್ಲು. ಅದು ಹೇಳಿದ್ಮೇಲೆ ನಾನು ಅದೇ ಅಂದ್ಕೊಂಡೆ ಪಂದ್ಕೊಂಡೆ. ಏಯ್ ಎಳ್ಳವನ್ ಯಾವಲ್ಲ ದಾರಿಲಿ ಮನ್ಗಿರೋನು. ಕಜ್ಜಾಯದ ಅಕ್ಕಿನ 3 ದಿನ ಮುಂಚೆ ನೆನೆ ಹಾಕಿ ಮಡಿಕೊಂಡಿದ್ದೆ. ಅದನ್ನು ಮಿಲ್ಗೆ ಹೋಗೋದು ಇನ್ನೊಂದು 3 ಅವರ್ 2 ಅವರ್ ಅದೇ ಅನ್ನೋ ಮುಂಚೆನೇ ಈ ಥರ ಸೋರ್ಲಾಕಬೇಕು. ಇದು ಒಂಥರ ಪದ್ಧತಿ. ಕಜ್ಜಾಯದ ಹಿಟ್ಟು ಅಂದರೆ ಪುಡಿ, ಕಜ್ಜಾಯಿ ಅಕ್ಕಿನ ಪುಡಿ ಮಾಡಿಸ್ಕೊ ಬರುವಂಥದ್ದು ಕಜ್ಜಾಯ ಮಾಡೋಕ್ಕೆ. ಇಷ್ಟೊಂದು ತ್ಯಾವ ಇರ್ತದೆ, ಹಸಿಟ್ನಂಗೆ ಬರ್ತದಲ್ಲ ಅಲ್ವಾ? ಮಿಲ್ಗೆ ಹಾಕಿ ಹೊಡಿಸ್ದಾಗ ಅದಕ್ಕೆ ಅವ್ರು ಮಿಲ್ಲು 1000 ರೂಪಾಯಿ ಕೊಟ್ಟು ಮಿಲ್ ತಂದು ಬಿಡಿದಿಲ್ವಾ? ಇರ್ತದೆ, ನಾವು ನೀರು ಸೋರಿರ್ತದೆ ಅಷ್ಟೇ. ಇದು ತ್ಯಾವ ಅಂಶ ಇದ್ದೇ ಇರ್ತದೆ ಕಜ್ಜಾಯದ ಹಿಟ್ಟು. ಆದ್ರೆ ಉಡಿ ಹಸಿಟ್ಟು ಹೊಡೆದಂಗೆ ಹೊಡಿತಾರೆ. ಈ ಚಕ್ಲಿನ ಉಪ್ಪಿಟ್ಟು ಹಸಿಟ್ಟು ಹೊಡಿಸ್ತೀವಲ್ಲ ಹಂಗೆ ಇರ್ತದೆ ಕಣ. ಇಲ್ಲಿಗೆ ಹೋಗಲ್ತಾ ನೀರು? ನೀರು ಅಷ್ಟು ಇರಬಾರ್ದು ಅಂತ ನಾನು ಇದು ಮಾಡ್ತಾ ಇರೋದು. ಆಮೇಲೆ ಬಲ್ಬ್ ಮಟ್ಟದ ಮೇಲೆ ಹಾಕ್ಬೇಕು. ನೀರೆಲ್ಲ ಸೋರಿದ್ಮೇಲೆ ಈ ನೀರೆಲ್ಲ ನೂದಿದ್ರೆ ಸೋರಕ್ಕೆ ಹೊಸದ್ ಬೇಕಾಯ್ತಾ? ಹತ್ತಂಗೆ ಮಡಿಕೋ ಬಿಡು. ಈಗ ಇದಕ್ಕೆ ಸೋರ್ಲಾ ಮಾಡು ಹಿಂಗೆ ಅತ್ತಾಗಿತ್ತಾಗ ಮನೆ. ಬಿಡು ಇಲ್ಲ ಕಣ, ಅದಕ್ಕೆ ಕೈಲಿ ಎತ್ತಾಕೋದು ಇದ್ದದ್ದು ಬರ್ತದೆ ಅಡಿಲಿ. ನೀರು ಊದಿದ್ರೆ ನೀರೇ ಸೋರ್ತಾರ. ದಿನ ಇನ್ನೊಂದು 1/4 ಗಂಟೆ ಬಿಟ್ಟಿರ್ಬೇಕಾರೆ ಬರ್ಬಟ್ಟೆಗೆ ಹಾಕೊಂಡು ಹೆಂಗಾರ ಮಾಡುವೆ. ಈಗ ಅಡುಗೆ ಏನು ಮಾಡೋಣ? ತರಕಾರಿ ಸಾರು ಮಾಡ್ತೀನಿ ಅಂದ್ಬಿಟ್ಟೆ 7 ಗಂಟೆ ಆಗಿ ಹೋಯ್ತು. ಸುಮ್ಮನೆ ಬಟಾಣಿ ಹಾಕಿದ್ರೆ ಒಂದು ಟೈಮ್ ಬಾತಾಗೋದು. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾರೋ ಅದೇ ಆಯ್ತದೆ. ಕೋಣೆ ಒಳಗೆ ಅಡುಗೆ ನಾನು ಹಂಗೆ ಏನಾರ ಮಾಡಬೇಕು ಅಂದ್ಬೇಡ. ಅರ್ಧ ಗಂಟೆಗೆಲ್ಲ ಅಡುಗೆ ಮಾಡಿ ಬಿಸಾಕ್ಬಿಡ್ತೀನಿ ನಾನು. ನೀನು ಅರ್ಧ ಗಂಟೆ ಆದರೂ ಯೋಚನೆ ಮಾಡ್ತಾ ಇರ್ತಿದ್ದಿ ಏನು ಮಾಡೋಣ. ಅದು ಒಂದು ದೊಡ್ಡ ಗನಂದಾರಿ ಕೆಲಸ ಅಡುಗೆ ಮಾಡೋದು ಅಂತ. ಎಲ್ಲ ಹೇಳ್ಕೊಡ್ತೀನಿ ಬಾ. ನಾನು ಉರಿ ಹಾಕಿದೀಯ ಒಲೆಗೆ? ಉರಿ ಹಾಕಿದೀಯಾ? ಸ್ನಾನ ಮಾಡಿಕ್ಕಿಲ್ಲ? ಸುಮಾರು ಜನ ಹಬ್ಬ ಯಾವತ್ತು ಅಂತ ಕಮೆಂಟ್ ಮಾಡಿದ್ದಾರೆ. ಅವತ್ತೊಂದು ಉಪವಾಸ ಹಬ್ಬ ವಿಶೇಷ ಅಂತ ಅಂದ್ಬಿಟ್ಟು ವಿಡಿಯೋ ಹಾಕಿದೆ.
ಹಬ್ಬ 25ನೇ ತಾರೀಕಿಗೆ. 25 ಅಂದರೆ ಶನಿವಾರ ವರ್ಷದೊಡ್ಗೆ ಚೆನ್ನಾಗಿ ಬಿದ್ದದೆ. ಭಾನುವಾರ ಬಿದ್ದದೆ ಒಳ್ಳೆ ವರ್ಷದೊಡ್ಗೆ. ಅಂದರೆ ಸಲ ಜಾಸ್ತಿ ತಗೋತಿದೆ. ಈ ಸಲ ಸುಮ್ಮನೆ ಒಂದು ಅರ್ಧ kg ಏನೋ ತಗೊಂಡು ಮೇಂಟೈನ್ ಮಾಡಬೇಕು. ಶನಿವಾರ ಭಾನುವಾರ ಉಪವಾಸ ಹಬ್ಬ. ಮಾಮೂಲಿ ತಿಂಡಿನೂ ಜೋರಾಗಿ ಮಾಡ್ತಿದ್ದೋ. ತಿಂಡಿ ನೆನಪುಗಳ ಮಾಡ್ಕೊಂಡ್ರೆ ಹೆಂಗೆ ಅಂತಂದರೆ, ಒಂದು ಟೈಮಲ್ಲಿ ನಾವು ಹಿಂಗೆ ಜಾಬಿಗೆ ಮಡಿಕೊಂಡಾಗು, ಅಂದರೆ ಈ 5ನೇ ಕ್ಲಾಸ್ 6ನೇ ಕ್ಲಾಸು ಓದೋ ಟೈಮಲ್ಲಿ ಜಾಬೆಲ್ಲ ಎಣ್ಣೆಣ್ಣೆಯಾಗಿ ಹೋಗಿರೋದು. ಆ ಥರ ತಿಂಡಿ ಅಂದರೆ, ಅದರಲ್ಲೂ ಚಿಕನ್ ಉಂಡಿ ಅಂದರೆ ನನಗೆ ಫೇವ್ರೇಟು. ಆದರೆ ಈಗ ಒಂದೊಂದು 20 ತಿನ್ನಲ್ಲ, ಒಂದು ಕಜ್ಜೆಯನ್ನು ತಿನ್ನಲ್ಲ. ಆ ಥರ ಆಗೋಯ್ತೆ. ಆಗ ನಾವು ಅಂದರೆ ಊಟ ಅವತ್ತು ಅಂದರೆ ನಾವು 5ನೇ ಕ್ಲಾಸು 6ನೇ ಕ್ಲಾಸ್ ಓದ್ಬೇಕಾದ್ರೆ ನಾನು ಕಂಡಂಗೆ ನಮ್ಮ ಮನೇಲಿ ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ, ಅಂದರೆ ಅನ್ನ ಇಷ್ಟಪ್ಪ ಹೊಟ್ಟೆ ತುಂಬ ಇಟ್ಟು, ಆ ಥರ ಪರಿಸ್ಥಿತಿ. ಇವತ್ತು ನೋಡಿ, ಇಲ್ಲಿರೋವೆಲ್ಲ ರಾಗಿ ಮತ್ತು ಅಕ್ಕಿ ಬೆಳೆದೇ ಇದ್ರೂ ಒಂದು 6 ವರ್ಷ ಆಯಿತು ನಾವು ರಾಗಿ ಭತ್ತ ಬೆಳೆದೆ. ಆದ್ರೂ ರಾಗಿ ಮತ್ತು ಅಕ್ಕಿ ಸ್ಟಾಕವೆ. ಯೋಚನೆ ಮಾಡ್ತಾವಳೆ ಏನು ಮಾಡೋಣ ಅಂತ. ಹಾಂ ಹಾಂ ಇಲ್ಲ ಖಾಲಿ ಅದೇ. ಕೆಲವು ರೊಟ್ಟಿ ಇಲ್ಲಿ ಎಲ್ಲ ಖಾಲಿನೇ ಇರಿಕಿಲ್ಲ, ಫ್ರಿಡ್ಜು ಊಟಿಲೆಲ್ಲ. ಏನು ಮಾಡಿ ತಗೊಬಂದೆ ದೊಡ್ಡದ ಸೊಪ್ಪುಗಳು ತಂದ್ರೆ ಆಯ್ತದೆ. ಈಗ ಇರೋದು ಒಂದೇ ಕೊತ್ತಂಬರಿ ಸೊಪ್ಪು. ನೀನ್ ತತ್ತಿದೆಯಲ್ಲ ಮಸಕ್ಕೆ, ಅವೆಲ್ಲ ತಂದ್ರೆ ತುಂಬ ಆಯ್ತದೆ. ಕಾಯಿ ಕಡಲೆ ಎಲ್ಲ ಹಾಕಿ ಆಡಿಸಿ ಮಾಡೋ ಪಟನೆ. ಬದನೆಕಾಯಿ ಇರಬೇಡ, ಬೂರ ಹಾಕ್ಬಿಟ್ಟವ್ರೆ ಕಣೋ ಬದನೆಕಾಯ. ಇವಾಗೆಲ್ಲ ಸ್ನಾನ ಎಲ್ಲ ಆಯಿತು. ಹಬ್ಬ ತಿಂಡಿ ಅವೆಲ್ಲನೇ ಮುಟ್ಟಬೇಕು ಅಂತಂದರೆ ಮಿಲ್ ಮಾಡಿಸ್ಕೊಬರೋದಾಗಲಿ ಉರಿಯೋದಾಗಲಿ ಇವೆಲ್ಲ ಮಾಡ್ಬೇಕಂದ್ರೆ ಸ್ನಾನ ಮಾಡಿರ್ಬೇಕು. ಮುಡಿ ಮಾಡ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಇವೆಲ್ಲ ಮಾಡ್ಬೇಕು ತಿಂಡಿಯ. ಏನೋ ಯಾತಗ್ಲ ಇವು ಉರಿತಾರದು ಚಕ್ಲಿಂದು ಪೆಟ್ಟಿಗೆ ಅಕ್ಕಿಯ ಉರಿಬೇಕಂತ ಹಿಂಗೆ. ಅಂದ್ರೆ ನಾವು ತೊಳೆದಾಕಿಲ್ವಲ್ಲ, ಪೌಡರ್ ಇರ್ತದೆ ಅಂತ ಅಷ್ಟೇ. ನಾವೇನ್ ತೊಳಿಕೂ ಇಲ್ಲ ಉರಿಕೂ ಇಲ್ಲ. ಈ ಕಡೆಗೆ ನಡ್ಸ್ಕೊ ಬಂದಂಗೆ. ನೀನು ಯಾವತ್ತು ನೋಡ್ಕೊಂಡಿದ್ದೆ ಹಿಂಗೆ ಉರಿಯೋದ? ಸವಿತಂತ ನೋಡ್ಕೊಂಡಿದ್ದೆ ಕನ್ನಡಿ. ನಾನು ತೊಳೆದಿರ್ಲಿಲ್ವಲ್ಲ. ಹೆಂಗ ನನಗೇನು ಈಗೇನು ಮಿಲ್ ಮಾಡಿಸ್ಕೊ ಬಂದು ಕೊಡ್ತೀನಿ. ಹೆಂಗಾರ ಮಾಡಿ ಅವು ಚೆನ್ನಾಗಾರ ಮಾಡಿ ತಿಂಡಿಯ ಹೆಂಗಾರ ಮಾಡಿ ನಾನು ತಿಂದನಾ? ಹಾಂ ಎಷ್ಟೆಷ್ಟು ಸೇರು? ಎರಡು ಚಿಕನ್ ಉಂಡೆ, 1 ಪಾವು ಕಳ್ಳೆ, 1 ಪಾವು ಅಕ್ಕಿ, ಕಜ್ಜಾಯ 2 ಪಾವು. ಯಾವ್ದು ಮೊದಲು ಮಿಲಕ್ ಬಿಡ್ಬೇಕು? ಯಾವುದು ಇದ್ಬಿಡು, ಇದ್ರದ್ದು ಕಜ್ಜಾಯ ಇದ್ದ ಬೇರೆ ಇರ್ತದೆ. ಫಸ್ಟ್ ಚಟ್ನಿ ಬಿಟ್ಬಿಡು. ನೀನಲ್ವಾ ವರ್ಷ ಹೋಗೋನು? ನನಗೇನು ಗೊತ್ತು? ನನಗಂತೂ ಗೊತ್ತಿಲ್ವಾ? ನೀನು ಹೋಯ್ತಿದ್ದಿ ಹೊಡಿಸ್ಕೊ ಬರ್ತಿದ್ದಿ. ನಾವು ಹೋಗಿದ್ದವ ಯಾವ ಥರ ನೀನು ಚೆನ್ನಾಗಿ ಕೇಳಿದೆ. ತಟ್ಟೆ ಹುಯ್ ಮೊದಲು ತಟ್ಟೆ ಹುಯ್. ಈಗ ಹುಯ್ತೀನಿ ಕಣ. ನೀನು ಅಡುಗೆ ಮನೆ ಒರೆಸ್ಬೇಕು. ಏನೋ ಬೀಳ್ತಾ ಇದೆಯಾ ಚೆನ್ನಾಗೆ? ಬೀಳ್ತದೆ ಊಟಕ್ಕೆ. ಇನ್ನು 2 ದಿನ ಮುಂಚೆ ಏನಾರ ಬಂದಿದ್ರೆ ಇಲ್ಲಿ ಸಿಕ್ಕಾಬಟ್ಟೆ ರಸ್ ಇರೋದು. ಏಕೆಂತಂದರೆ ಎಲ್ಲ ಈಗ ಇದೊಂದೇ ಮಿಲ್ಲಲ್ವಾ, ಒಂದು 2 ಊರಿಗೆ. ಈಗ ನಮ್ಮೂರು ಹಿರೇಗುಂಡ್ಕೊಪ್ಲ ಆಗಿರ್ಬೋದು, ನಲ್ಲಹಳ್ಳಿ ಆಗಿರ್ಬೋದು, ಕಾಳನಹಳ್ಳಿ ಹೆಂಗೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಸುತ್ತಮುತ್ತ ಮಾಡ್ರಳ್ಳಿ ಹಿಂಗೆ ಸುತ್ತಮುತ್ತ ಗ್ರಾಮಗಳಿಂದ ಬರ್ತಾರಲ್ಲ. ಈಗ ಕೆಲವೊಂದು ಊರಲ್ಲಿ ಹಬ್ಬ ಮಾಡಲ್ಲ, ಕೆಲವೊಂದು ಊರುಗಳಲ್ಲಿ ಹಬ್ಬ ಮಾಡ್ತಾರೆ. ಎಲ್ಲರೂ ಬಂದಾಗ ಎಲ್ಲರ ಮನೆಯಲ್ಲೂ ತಿಂಡಿ ಮಾಡಬೇಕು ಅಂದಾಗ ಸಿಕ್ಕಾಬಟ್ಟೆ ರಸ್ ಆಗೋಯ್ತದೆ. ಇವತ್ತೇನು ಸ್ವಲ್ಪ ಖಾಲಿ ಇತ್ತು, ಹಂಗೆ ಬಡಿಸ್ಕೊಂಡು ತಗೊಂಡು ಬಂದು ಫೈನಲಾಗಿ ಸೀಟ ಒಡಿಸ್ಕೊಬಂದು ಆಯಿತು. ಇಮೇಲೆ ನಮ್ಮ ಏನೋ ಅದು ಮಾಡು ಇದು ಮಾಡು ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅನ್ನೋಂಗೇನಿಲ್ಲ. ಫೈನಲಾಗಿ ಈಗ ಒಡಿಸ್ಕೊಬಂದಾಯ್ತು ಸೀಟ. ಲೋಯ್ ತಗೋ
ಆಮೇಲೆ 2 ಮಂಕ್ರಿನಾರ ಒಯ್ರಿ 4 ಮಂಕ್ರಿನಾರ ಒಯ್ರಿ ತಿಂಡಿ ಆಮೇಲೆ ಹಾಂ ತಂದು ಕೊಟ್ಟಾಯ್ತು. ನಿಧಾನ ಮುಡುಕ್ ಚಲೋ ಆಯ್ತಾವ ಸುಂದಿರಪ್ಪ. ಹಾಂ ಸರಿ, ನನಗೇನು ಈಗ ತಗೊಬಂದು ಕೊಟ್ಟೀನಿ. ಈಗ ಅವರ ಅಜ್ಜಿ ನಮ್ಮ ಮಿಸ್ಸಸ್ಸರ ಅವ್ವ ಬಂದವರೆ ತಿಂಡಿ ಮಾಡೋಕ್ಕೆ. ಮಾಮೂಲಿ ನಮ್ಮ ಅಕ್ಕ ತಂಗಿಯರು ಬರ್ತಿದ್ರು. ಈಗ ನಮ್ಮ ಅಕ್ಕರ ಮನೇಲಿ ಅವರು ಮಾಡ್ತಾರೆ, ಅದರಿಂದ ಅವರು ಇಲ್ಲ. ನಮ್ಮ ತಂಗಿಯೇನು ಕಾರಣಾಂತರಗಳಿಂದ ನಮ್ಮ ತಂಗಿ ಕೂಡ ಬಂದಿಲ್ಲ ತಿಂಡಿ ಮಾಡೋಕ್ಕೆ. ಆಲೆ ಕಜ್ಜಾಯ ಓದಿ ರೆಡಿ ಆಗವೆ. ಹಿಂಗೆ ಓದೇಟ್ಗೆ ಆಲೆ ತಗೊಂಡು ತಿಂತಾರವು ಮೊದಲು. ಈಗ ತಿನ್ನೋಕ್ಕೆ ಆಸೆ ಇದ್ರೂ ತಿನ್ನೋಕೆ ಆಯ್ಕಿಲ್ಲ, ಕೆಲವೊಂದು ಬರಲ್ಲ, ತಿನ್ನೋಕ್ಕೆ ಬರಲ್ಲ. ಆ ಉದ್ದೇಶಕ್ಕೋಸ್ಕರ ಇಷ್ಟೊತ್ತು ಕಾಲ ಹಿಂಗೆ ಕಜ್ಜಾಯ ನಮ್ಮ ಫೇವ್ರಿಟು. ಕಜ್ಜಾಯ ಆಗಿರ್ಬೋದು, ಚಿಕನ್ ಉಂಡೆ ಆಗಿರ್ಬೋದು, ಜಾಸ್ತಿ ತಿಂತಿದ್ದೆ ಚಿಕನ್ ಉಂಡೆ. ಚಕ್ಲಿ ನಿಪ್ಪಟ್ಕಿಂತ ಜಾಸ್ತಿ ತಿಂತಿದ್ದು. ಎಲ್ಲ ಫ್ರೀಡಮ್ ಆಯಿಲು ತಗೊಂಬಂದಿರುವಂಥದ್ದು. ಕೊಬ್ಬರಿ ಎಲ್ಲ ತುರ್ಕಂಡು ರೆಡಿ ಆಗೋರೆ. ಇವೆಲ್ಲ ಐಟಮ ಮಂಡ್ಯದಲ್ಲಿ ತಗೊಂಬಂದಿದೆ. ಕಾಳು ಕಡ್ಡಿ ಏನೇನು ಬೇಕೋ ಇವೆಲ್ಲ ಪ್ರತಿಯೊಂದು ಕಮ್ಮಿ ದುಡ್ಡು. ಅಂದರೆ ಎಣ್ಣೆ ಎಲ್ಲ ಸೇರಿ ಸುಮಾರು ಒಂದು 1600 ರೂಪಾಯಿ ಏನೋ ಅದು ಅಷ್ಟೇ. 1600 ಚಿಲ್ಲರೆ ಅದು 5 ಪ್ಯಾಕೆಟ್ ಎಣ್ಣೆ, ಇನ್ನು ಸಣ್ಣ ಪುಟ್ಟ ಸಾಮಾನು ಎಲ್ಲ ಸೇರಿ. ಫೈನಲಿ ಇವತ್ತು ನಮ್ಮ ಮಟ್ಟಲ್ಲಿ ಚಿಕ್ಕಿ ಉಂಡೆ ಚಕ್ಲಿ ತಿಂಡಿ ಮಾಡ್ತಾ ಇರುವಂಥದ್ದು. ಧನ್ಯವಾದಗಳು.